ಇದ್ದೇವೆ. ನಾಡ್ದು 11ನೇ ತಾರೀಕಿಗೆ ನಮಗೆ ಆಕ್ಷೇಪಣೆಗೆ ಅವಕಾಶ ಕೊಟ್ಟಿದ್ದಾರೆ. ಮುಂದೆ ನೋಡುವ. ಸರಿಯಾ? ಇವತ್ತು ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಹೇಳ್ತಿದ್ದಾರೆ, ನನಗೆ 55A ಮತ್ತೆ 55B ಯಲ್ಲಿ ನಾವು ಕೊಟ್ಟಿದ್ದೀರಾ, ಅದರಲ್ಲಿ ಯಾವುದಲ್ಲಿ ಕೊಟ್ಟದ್ದು ಅಂತ ಹೈಕೋರ್ಟ್ನವರು ಕ್ಲಿಯರ್ ಕೇಳಿದ್ದಾರೆ. ಅದು ನನಗೆ ಸ್ಪಷ್ಟೀಕರಣ ಕೊಡಬೇಕು ಅಂತ ನಾವು ಹೇಳಿದ್ದೇವೆ. ಆಲ್ರೆಡಿ ತಮ್ಮ ಆದೇಶ ಸೆಟ್ ಅಸೈಡ್ ಆಗಿದೆ ಸರ್ ಮೇಡಮ್. ಅದರಿಂದ ತಾವು ಆ ಆದೇಶವನ್ನು ಮುಂದುವರಿಸಬಾರ್ದು, ನಮಗೊಂದು ಅವಕಾಶ ಕೊಡಬೇಕು. ನ್ಯಾಚುರಲ್ ಜಸ್ಟಿಸ್ ನಡಿಯಲ್ಲಿ ನಮಗೊಂದು ವಿಚಾರಣೆಗೆ ಅವಕಾಶ ಕೊಡಬೇಕು ಅಂತ ನಾವು ಕೇಳಿಕೊಂಡಿದ್ದೇವೆ. ಅವರು ಹೇಳುವುದು ಏನಂದರೆ, ನೀವು ಆಲ್ರೆಡಿ ನಮಗೆ ಹೈಕೋರ್ಟ್ನ ಡೈರೆಕ್ಷನ್ ಏನಿದೆ, 55A ಯಲ್ಲಿ ಮಾಡಿದ್ದೀರಾ, 55B ಯಲ್ಲಿ ಮಾಡಿದ್ದೀರಾ ಅಷ್ಟೇ ಮಾತ್ರ ಇದೆ. ನಾವು ಇದರ ಬಗ್ಗೆ ನಾವು ಈಗ ಮುಂದಿನ ದಿನದಲ್ಲಿ ನಾವು ಹೈಕೋರ್ಟಲ್ಲಿ ಇದ್ರ ಬಗ್ಗೆ ಪ್ರಶ್ನೆ. ಹೌದೌದು, ಅಲ್ಲಿ ಏನಾಗಿದೆ ಅಂದರೆ ಹೈಕೋರ್ಟ್ನ ಆದೇಶದಲ್ಲಿ ಕ್ಲಿಯರ್ ಇದೆ, 55A ಯಲ್ಲಿ ಮಾಡಿದರೆ B ಯಲ್ಲಿ ಮಾಡಿದ್ರೆ ಅಂತ ಮಾತ್ರ ಇದೆ. ಮತ್ತೆ ನ್ಯಾಯಾಧೀಶರು ಕೂಡ ನಮ್ಮ ಆರ್ಗ್ಯುಮೆಂಟಲ್ಲಿ ಪೊಲೀಸ್ನವ್ರು ಏನು ಮಾಡಿದ್ದಾರೆ ಅಂದರೆ, 97ರಲ್ಲಿ ಎಕ್ವಿಟ್ ಆದ ಕೇಸನ್ನು ಇಲ್ಲಿ ತಂದು ಗಡಿಪಾರ ಅಂತ ಹೇಳ್ತಾ ಇದ್ದಾರೆ. ಇದರ ಅಡಿಯಲ್ಲಿ ಗಡಿಪಾರು ಮಾಡಿ ಅಂತ. ನೋಡಿ, ಒಂದು ವಿಷಯ ಕ್ಲಿಯರ್ ಇದೆ, 13 ಕೇಸ್ ಎಕ್ವಿಟ್ ಆಗಿದೆ. 97-98 ಸಾಲಿನಲ್ಲಿ 1998 ಸಾಲಿನಲ್ಲಿ ಎಕ್ವಿಟ್ ಆದಂತ ಕೇಸನ್ನು ತಂದು ಇಲ್ಲಿ ಗಡಿಪಾರು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದು ಬಿಡಿ, 2 ಕೇಸಲ್ಲಿ B ರಿಪೋರ್ಟ್ ಹಾಕಿದೆ. ಅದರಿಂದ ಇಲ್ಲಿ ಏನಾಗಿದೆ ಅಂದ್ರೆ, ಗಡಿಪಾರು ಮಾಡಬೇಕಾದ್ರೂ ಕೂಡ ಇಲ್ಲಿ ನಾವೇನು ದರೋಡೆ ಮಾಡಲಿಲ್ಲ, ನನ್ನ ಭಾಷಣದಿಂದ ಎಲ್ಲಿಯೂ ಕೂಡ ಕೋಮುಗಲಭೆ ಆಗಲಿಲ್ಲ, ಯಾವುದೇ ಅಹಿತಕರ ಘಟನೆ ಆಗಲಿಲ್ಲ, ಸರಿಯಾ? ಆದರೂ ಕೂಡ ನನ್ನನ್ನು ಗಡಿಪಾರು ಮಾಡಬೇಕು ಎಂದು ಸಲ್ಲಿಸಿದಂಥ ಅರ್ಜಿಯನ್ನು ನಾನು ಬಲವಾದಂಥ ಆಕ್ಷೇಪಣೆ ನಾನು ಮಾಡಿದ್ದೇನೆ. ನಾನು 11ನೇ ತಾರೀಕು ನಾನು ಅದರ ಬಗ್ಗೆ ಲಿಖಿತವಾಗಿ ನಾನು ಸಲ್ಲಿಸಲಿಕ್ಕೆ ಇದ್ದೇನೆ ಸರ್. ಅದರಲ್ಲಿ ಏನಾಗುತ್ತೆ ಅಂದರೆ, ಒಂದು ಕೊಲೆ, ಈ ಘಟನೆಯಿಂದ ಯಾವುದಾದ್ರೂ ಕೊಲೆ ಅಥವಾ ದೊಡ್ಡ ಅಪರಾಧಗಳಾಗಿದ್ರೆ ಸರಿಯಾ, ಆಗ ವಿಚಾರಣೆ ಮಾಡಬೇಕು ಅಂತ ಹೇಳುತ್ತೆ, ಸರಿಯಾ? 55A ಯಲ್ಲಿ ಆದ್ರೆ ಸಾಮಾನ್ಯ, ಸರಿಯಾ? ನಾನು ಹೇಳುವುದೇನಂದ್ರೆ, ದೀಪಕ್ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಕೇಸಲ್ಲಿ 2022ರಲ್ಲಿ ಸುಪ್ರೀಂ ಕೋರ್ಟ್ ಕ್ಲಿಯರ್ ಹೇಳಿದೆ, ಮ್ಯಾಂಡೇಟರಿ ಆಗಿ ನಮಗೆ ಅವಕಾಶ ಕೊಡಬೇಕು ಅಂತ ಹೇಳಿದೆ. ಆ ಅವಕಾಶ ಏನಂದ್ರೆ, ನಮಗೆ ಕ್ಲಿಯರ್ ಕಟ್ ಆಗಿ ನಮಗೆ ಸಮಯಾವಕಾಶ ಕೊಡಬೇಕು ಅಂತ ಹೇಳಿದೆ. ನಾವು ಸಮಯಾವಕಾಶ ಕೇಳಿದ್ದೇವೆ. ಆದ್ರೆ ಮಾನ್ಯ ನ್ಯಾಯಾಧೀಶರು ಏನು ಹೇಳಿದ್ರು ಅಂದ್ರೆ, ನನಗೆ 15 ದಿವಸದ ಒಳಗಡೆ ನನಗೆ ಹೈಕೋರ್ಟಿಗೆ ವರದಿ ಸಲ್ಲಿಸಲಿಕ್ಕೆ ಇದೆ, ಅದರಿಂದ ವಿಚಾರಣೆಗೆ ನಾನು ಅವಕಾಶ ಕೊಡುವುದಿಲ್ಲ ಅಂತ ಹೇಳಿದ್ದಾರೆ. ಬಟ್ ನಾವು ಹಲವಾರು ಸುಪ್ರೀಂ ಕೋರ್ಟ್ನ ತೀರ್ಪುಗಳನ್ನು ಕೂಡ ಉಲ್ಲೇಖ ಮಾಡಿದ್ದೇವೆ. ಮತ್ತೆ ಪೊಲೀಸ್ನವರು ಏನು ಹಾಕಿದ್ದಾರೆ, ಆ ಎಲ್ಲ ಕೇಸ್ಗಳಲ್ಲಿ ನಾನು ಈಗಾಗಲೇ ಹೇಳಿರೋ ಪ್ರಕಾರ ಎಲ್ಲ ಖುಲಾಸೆ ಆಗಿದೆ. ಖುಲಾಸೆ ಆಗಿದ್ದನ್ನು ಅವರು ಒಪ್ಪಿಕೊಂಡಿದ್ದಾರೆ. ಎಲ್ಲಿ ಕೂಡ ಅದರ ಬಗ್ಗೆ ಮೇಲ್ಮನವಿ ಸಲ್ಲಿಸಲಿಲ್ಲ. ಏನಿದೆ ನನ್ನ ಮೇಲೆ ಇರುವಂತಹ ಆರೋಪ ಏನು ಹೇಳಿ? ಎಲ್ಲಿಯಾದ್ರೂ ನಾನು ನನ್ನ ಭಾಷಣದಿಂದ ಎಲ್ಲಿಯಾದ್ರೂ ಇದಾಗಿದೆಯಾ, ಕ್ರಿಮಿನಲ್ ಒಫೆನ್ಸ್ ಆಗಿದೆಯಾ? ಇಲ್ಲ. ಧರ್ಮಗಳ ಮೇಲೆ ಎಲ್ಲಾದ್ರೂ ಅಪರಾಧಗಳಾಗಿದೆಯಾ? ಇಲ್ಲ. ಅದರಿಂದ ನಾನು ಈ ಬಗ್ಗೆ ನಾವು ಮುಂದಿನ ದಿನದಲ್ಲಿ ಅಂದ್ರೆ 11ನೇ ತಾರೀಕು ಈ ಬಗ್ಗೆ ನಾವು ನ್ಯಾಯಾಲಯದಲ್ಲಿ ನಮ್ಮ ಆಕ್ಷೇಪಣೆ ಸಲ್ಲಿಸಲಿಕ್ಕಿದ್ದೇವೆ. ಮತ್ತೆ ಒಂದು ವೇಳೆ ಇವರ ಆದೇಶವನ್ನು ಕಂಟಿನ್ಯೂ ಮಾಡಿದ್ರು ನಾವು ಮುಂದಿನ ದಿನದಲ್ಲಿ ನಾವು ಹೈಕೋರ್ಟ್ನ ಅಸಿಸ್ಟೆಂಟ್ ಕಮಿಷನರ್ ಹೌದು ಅಲ್ಲ, ಇವರು ಬರಬೇಕಾಗಿಲ್ಲ, ಇವರು ನನಗೆ ಅಧಿಕಾರ ಕೊಟ್ಟಿದ್ದಾರೆ. ಆ ಅಧಿಕಾರ ಪತ್ರದಲ್ಲಿ ನಾನು ಮುಂದುವರಿಸಲಿಕ್ಕೆ ಸರ್. ಅಲ್ಲಲ್ಲ, ಹೈಕೋರ್ಟ್ ಕ್ಲಿಯರ್ ಕಟ್ ತನ್ನ ಆದೇಶದಲ್ಲಿ ಇವರ ಗಡಿಪಾರನ್ನು ಸೆಟ್ಟಸೆಡೆ ಮಾಡಿದೆ ಆರ್ಡರ್ ಅಲ್ಲಿ. ಆ ನಂತರ ಏನಾಗಿದೆ ಅಂದ್ರೆ, ನಂತರ ಕ್ಲಾರಿಫಿಕೇಶನ್ ಕೇಳಿದೆ, ನೀವು 55A ಯಲ್ಲಿ ಮಾಡಿದ್ದೀರಾ, 55B ಯಲ್ಲಿ ಮಾಡಿದ್ದೀರಾ ಅಂತ AC ಗೆ ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ಕೇಳಿದೆ.